ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೋಬೇಕು ಅಂತ ಮಕ್ಕಳನ್ನ ಪೋಷಕರು ಶಾಲೆಗೆ ಕಳಿಸ್ತಾರೆ. ಆದರೆ ಶಾಲೆಗಳು ಮಕ್ಕಳಿಗೆ ವಿದ್ಯಾಭ್ಯಾಸದ ಬದಲು ಕ್ಲೀನಿಂಗ್ ಕೆಲಸ ಮಾಡಿಸಿದ್ರೆ ಬೆಂಗಳೂರಿನ ಖಾಸಗಿ ಶಾಲೆಯೊಂದು ವಿದ್ಯಾರ್ಥಿಗಳಿಂದಲೇ ಶಾಲೆಯ ಸ್ವಚ್ಛತಾ ಕಾರ್ಯ ಮಾಡಿಸ್ತಿದೆ. ಮಕ್ಕಳನ್ನ ಕತ್ತಿಗೆ ದುಡಿಸಿದಂತೆ ಚಾಕ್ರಿಯನ್ನ ಮಾಡಿಸಿಕೊಳ್ತಾ ಇದೆ. ಹೀಗೆ ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ಸಫಾಯಿ ಕೆಲಸ ಮಾಡ್ತಿರೋದು ಬೆಂಗಳೂರಿನ ಸೆಂಟ್ ಆನ್ ಸ್ಕೂಲ್ನ ಮಕ್ಕಳು. ಇಲ್ಲಿ ಮಾರ್ಕ್ಸ್ ಕೊಡೋದು ಮಕ್ಕಳ ಓದಿನ ಮೇಲಲ್ಲ, ಬದಲಾಗಿ ಕೆಲಸ ಮಾಡಿದ್ರೆ ಮಾತ್ರ ಮಾರ್ಕ್ಸ್ ಅನ್ನೋದು ಈ ಶಾಲೆಯ ನೀತಿ. ಶಿಸ್ತಿನ ಪಾಠ ಕಲಿಸೋ ನೆಪದಲ್ಲಿ ಇಲ್ಲಿ ಮಕ್ಕಳಿಂದ ಚಾಕರಿ ಮಾಡಿಸಿಕೊಳ್ಳಲಾಗ್ತಿದೆ. ಇಲ್ಲ, ನನಗೆ ಏನು ಇಷ್ಟ ಇಲ್ಲ, ಆದರೆ ಮಾಡಿಲ್ಲ ಅಂದರೆ ಇವಾಗ ಟೆಸ್ಟ್ ಬರ್ತಾ ಇದೆ, ಟೆಸ್ಟಲ್ಲಿ 10 ಮಾರ್ಕ್ಸ್ ಕಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಸ್ವೀಪಿಂಗ್ ಇನ್ಚಾರ್ಜ್ ಮಾಡ್ತೀವಿ, ಸ್ಕೂಲ್ ಬಿಟ್ಟರೆ ಎಲ್ಲ ಕ್ಲಾಸ್ ಆದಮೇಲೆ ಕ್ಲೀನಿಂಗ್ ಎಲ್ಲ ಮಾಡ್ತೀವಿ. ಆಮೇಲೆ ಸ್ವಲ್ಪ ಇದಾದ್ಮೇಲೆ ಮಾಡಿಲ್ಲ ಅಂದರೆ 1 ವೀಕ್ ಇದು ಕೊಡ್ತಾರೆ, 10 ಡೇಸ್ ಸ್ವೀಪಿಂಗ್ ಇನ್ಚಾರ್ಜ್ ಕೊಡ್ತಾರೆ. ನಾವು ಬೆಂಚೆಲ್ಲ ಕ್ಲೀನ್ ಮಾಡಬೇಕು, ವಿಂಡೋಸ್ ಎಲ್ಲ ಕ್ಲೀನ್ ಮಾಡಬೇಕು, ಅದಕ್ಕೆ ಆಂಟಿ ನಮಗೆ ಇಷ್ಟ. ಶಾಲೆಯಲ್ಲಿ ಸೂಕ್ತ ಸಿಬ್ಬಂದಿ ನೇಮಿಸಿಕೊಳ್ಳದೆ ಮಕ್ಕಳ ಹತ್ರ ಕ್ಲೀನಿಂಗ್ ಕೆಲಸ ಮಾಡಿಸ್ತಿರೋದನ್ನ ಪೋಷಕರು ತೀವ್ರವಾಗಿ ವಿರೋಧಿಸಿದ್ದಾರೆ. ಒಬ್ಬೊಬ್ಬರು ಕಸ ಗುಡಿಸ್ಬೇಕು ಅಂತ ಇದು ಮಾಡಿದ್ದಾರೆ. ಹಾಗಾಗಿ ಅವ್ರು ಬರೋ ಗಂಟೆ ನಾವು ವೆಯ್ಟ್ ಮಾಡ್ತೀವಿ. ವಾರಕ್ಕೆ ಒಬ್ಬೊಬ್ಬರು ಲೇಟ್ ಆಗೇ ಆಗ್ತಾರೆ. ಯಾರೂ ಒಪ್ಕೊಳ್ಳಲ್ಲ, ಅದು ಕಸ ಗುಡಿಸೋದು ಯಾರೂ ಒಪ್ಕೊಳ್ಳಲ್ಲ. ಈವರೆಗೂ ಕೆಲ ರೆಸಿಡೆನ್ಸಿ ಶಾಲೆಗಳಿಗೆ ಮಾತ್ರ ಸೀಮಿತವಾಗಿದ್ದ ಇಂತಹ ಅಕ್ರಮಗಳು ಈಗ ಇತರ ಶಾಲೆಗಳಿಗೂ ಕಾಲಿಟ್ಟಿವೆ. ಎಳೆ ಮಕ್ಕಳನ್ನ ಕತ್ತೆಗಳಂತೆ ದುಡಿಸಲಾಗ್ತಿರೋದು ನಿಜಕ್ಕೂ ದುರಾದೃಷ್ಟಕರ. ಇದು ದೊಡ್ಡ ಶಾಲೆಯ ಅಸಲಿ ಬಣ್ಣ. ದೊಡ್ಡ ಶಾಲೆಯಲ್ಲೇ ಮಕ್ಕಳನ್ನ ಮನೆಗೆಲ್ಸಕ್ಕೆ ಹಾಕೊಂಡಿರೋದು ಶಿಕ್ಷಣ ಇಲಾಖೆ ಗಮನಕ್ಕೆ ಬಂದಿಲ್ವಾ? ಕಣ್ಮುಚ್ಚಿ ಕೊಲ್ತಿರುವಂತಹ ಶಿಕ್ಷಣ ಸಚಿವರು ಹಾಗೂ ಶಿಕ್ಷಣ ಸಿಬ್ಬಂದಿ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಕ್ಯಾಮರಾ